ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ನಾನು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿದ್ದೇನೆ. ಅದು ಪ್ರೇಮ ಸೌಧ, ಪ್ರೀತಿಯ ಸೌಧ ಎಂದು ಕರೆಸಿಕೊಳ್ತಕ್ಕಂಥ ತಾಜ್ ಮಹಲ್ನಲ್ಲಿ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಈ ತಾಜ್ ಮಹಲ್ ಇದೆ. ಮೊಘಲರ ಅರಸ ಶಹಾಜಹಾನ್ ತನ್ನ ಮಡದಿಯ ನೆನಪಿಗಾಗಿ, ಮುಮ್ತಾಜಳ ನೆನಪಿಗಾಗಿ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡ್ತಾನೆ. ಅಂಥ ವಿಶೇಷ ಹಾಗೂ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇವತ್ತು ನಾನಿದ್ದೇನೆ ನೋಡಿ. ಏಕೆಂದರೆ ತಾಜ್ ಮಹಲ್ ಪ್ರೀತಿಯ ಸಂಕೇತವಾಗಿದೆ. ಅಂಥ ಸ್ಥಳದಲ್ಲಿ ನಾನು ಇದ್ದೀನಿ ಅನ್ನೋದು ಖುಷಿ. ಆ ತಾಜ್ ಮಹಲ್ನ ಸವಿ, ಆ ತಾಜ್ ಮಹಲ್ನ ವೈಶಿಷ್ಟ್ಯ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಇದು ತಾಜ್ ಮಹಲ್ ಹೊರಗಡೆ ಇರ್ತಕ್ಕಂಥ ಭಾಗ. ಇಲ್ಲಿಂದ ಒಳಗಡೆ ಹೋದರೆ ಎದುರುಗಡೆ ತಾಜ್ ಮಹಲ್ ಕಾಣುತ್ತೆ. ಅತ್ಯಂತ ಸುಂದರ ಹಾಗೂ ಅದ್ಭುತವಾಗಿರ್ತಕ್ಕಂಥ ಒಂದು ಮಾನ್ಯುಮೆಂಟು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ನಲ್ಲಿ ಇದ್ದೇನೆ. ಇಲ್ಲಿ ನೋಡ್ತಕ್ಕಂಥದ್ದು ತಾಜ್ ಮಹಲ್ ನೋಡಿ. ತಾಜ್ ಮಹಲ್ ಇರೋದು ಭಾರತ ದೇಶದ ರಾಜಧಾನಿ ದೆಹಲಿಯಿಂದ 240 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶದ ಆಗ್ರಾದಲ್ಲಿ ತಾಜ್ ಮಹಲ್ ಇದೆ. ಇಡೀ ವಿಶ್ವದ 7 ಅದ್ಭುತಗಳಲ್ಲಿ ಈ ತಾಜ್ ಮಹಲ್ ಕೂಡ ಒಂದು ಎನ್ನುವ ಹೆಮ್ಮೆ ಭಾರತೀಯರಿಗಿದೆ. ಹೀಗಾಗಿ ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಬಿಳಿ ಗ್ರೈನೇಟ್ ಕಲ್ಲುಗಳಿಂದ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಲಾಗಿದೆ. 1931ರಿಂದ 53ರ ಒಳಗಡೆ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಲಾಯಿತು. ಮೊಘಲರ ಅರಸ ಶಹಾಜಹಾನ್ ಅವರು ತಮ್ಮ 3ನೇ ಪ್ರೀತಿಯ ಮಡದಿ ಮುಮ್ತಾಜಳಿಗಾಗಿ ಈ ತಾಜ್ ಮಹಲನ್ನು ನಿರ್ಮಾಣ ಮಾಡಿದ್ರು. ನೋಡಿ, ಈಗ ಸದ್ಯ ನಾನು ತೋರಿಸ್ತಕ್ಕಂಥದ್ದು ತಾಜ್ ಮಹಲು. ಇದು ತಾಜ್ ಮಹಲ್ನ ಕೆಳಗಡೆ ಇರ್ತಕ್ಕಂಥ ಪ್ರದೇಶ. ಈ ತಾಜ್ ಮಹಲು ಯಮುನಾ ನದಿಯ ದಂಡೆಯಲ್ಲಿದೆ.
ತಾಜ್ ಮಹಲ್ನ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಕಾಲಿಗೆ ಶೂ ಇರಲಿ ಚಪ್ಪಲಿ ಇರಲಿ ಅದಕ್ಕೆ ಇಂಥ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಯಾಕಂದರೆ ತಾಜ್ ಮಹಲ್ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ, ಗಲೀಜು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಶೂಗಳಿಗೆ ಇಂಥ ಬಟ್ಟೆಗಳನ್ನು ಹಾಕ್ಕೊಂಡು ಒಳಗಡೆ ಬಿಡ್ತಾರೆ. ಇಲ್ಲಿ ನೋಡಿ, ನಾನು ಆ ಶೂಗಳಿಗೆ ಹಾಕೋದು ನೋಡಿ. ಈ ರೀತಿ ಶೂಗಳಿಗೆ ಹಾಕ್ಕೊಳ್ಬೇಕು ನೋಡಿ. ಇದು 10 ರೂಪಾಯಿ ಕೊಟ್ಟರೆ ಹೊರಗಡೆ ಈ ರೀತಿ ಶೂಗೆ ಕವರ್ ಸಿಗ್ತವೆ. ಚಪ್ಪಲ್ಗೆ ಶೂಗೆ ಹಾಕೋಬೋದು. ಒಂದು ವೇಳೆ ನೀವು ಇಲ್ಲೇ ಹಾಕ್ಕೊಂಡ್ರು ಕೂಡ ಇಲ್ಲಿಯೂ ಕೂಡ ಸಿಗ್ತವ. ನೋಡಿ, ಪ್ರತಿಯೊಬ್ಬರು ಕೂಡ ತಮ್ಮ ಕಾಲಿಗೆ ಇಲ್ಲಿ ಹಾಕೊಂಡು ಹೋಗ್ತಾರೆ. ನೋಡಿ, ಈಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಬಟ್ ಒಳಗಡೆ ಕ್ಯಾಮ್ರಾ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಸ್ನೇಹಿತರೆ, ಈಗ ಸದ್ಯ ನಾನು ನಿಂತಿರ್ತಕ್ಕಂಥದ್ದು ತಾಜ್ ಮಹಲ್ನ ಮೇಲ್ಭಾಗದಲ್ಲಿ. ಈ ತಾಜ್ ಮಹಲ್ ನಾನು ಹಿಂದ್ಗಡೆ ಕಾಣಿಸ್ತಕ್ಕಂಥ ಗೇಟಿನ ಒಳಗಡೆಯೇ ಶಹಜಾನ್ ಅವರ ಪ್ರೀತಿಯ ಮಡದಿ ಮುಮ್ತಾಜ್ ಅವರ ಸಮಾಧಿ ಇದೆ. ಆ ಸಮಾಧಿ ಒಳಗಡೆ ಇರುವುದರಿಂದ ಇಲ್ಲಿ ಫೋಟೋಗೆ ಮತ್ತು ವಿಡಿಯೋಗೆ ಅಲೋ ಇಲ್ಲ. ಹೀಗಾಗಿ ಒಳಗಿನ ದೃಶ್ಯಗಳನ್ನು ನಿಮಗೆ ತೋರಿಸಲು ಸಾಧ್ಯ ಆಗ್ತಿಲ್ಲ. ಮುಮ್ತಾಜ್ ಸಮಾಧಿ ಅಲ್ಲದೆ ಇಲ್ಲಿ ಶಹಜಾನ್ ಅವರ ಸಮಾಧಿ ಕೂಡ ಇರ್ತಕ್ಕಂಥದ್ದು ವಿಶೇಷ. ಆ ಸಮಾಧಿಯನ್ನು ನಾನು ನೋಡಿ ಬರ್ತೀನಿ, ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಳಗಡೆ ವಿಡಿಯೋ ಮತ್ತು ಫೋಟೋಗೆ ಅಲೋ ಇಲ್ಲ.
ತಾಜ್ ಮಹಲ್ನಲ್ಲಿ ಮುಮ್ತಾಜ್ ಮತ್ತು ಶಹಜಾನ್ ಅವರ ಸಮಾಧಿ ಇದೆ. ಆದರೆ ಆ ಸಮಾಧಿ ಇರ್ತಕ್ಕಂಥ ಸ್ಥಳದ ಒಳಗಡೆ ವಿಡಿಯೋಗೆ ಮತ್ತು ಫೋಟೋಗೆ ಯಾವುದೇ ರೀತಿ ಅವಕಾಶ ಇಲ್ಲ. ಹೀಗಾಗಿ ಒಳಗಡೆ ಹೋಗುವಾಗ ಒಳಗೆ ಏನಿದೆ ಅನ್ನೋದನ್ನು ನಿಮಗೆ ಹೊರಗಡೆ ಬಂದ ನಂತರ ಹೇಳ್ತೀನಿ ಅಂತ ಹೇಳಿದ್ದೆ. ಒಳಗಡೆ ಮುಖ್ಯ ದ್ವಾರದ ಒಳಗಡೆ ಹೋಗುತ್ತಿದ್ದಂತೆ ಎರಡು ಸಮಾಧಿಗಳು ಕಾಣ್ತವೆ ನಮಗೆ. ಒಂದು ಚಿಕ್ಕದಾಗಿರತಕ್ಕಂಥ ಸಮಾಧಿ, ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಸಮಾಧಿ. ನಮ್ಮ ರೈಟ್ ಸೈಡ್ಗೆ ಇರ್ತಕ್ಕಂಥದ್ದು ಚಿಕ್ಕ ಸಮಾಧಿ, ಅದು ಮುಮ್ತಾಜ್ ಅವರ ಸಮಾಧಿ. ಇನ್ನು ಅದರ ಪಕ್ಕದಲ್ಲಿ ಎಡಕ್ಕಿರ್ತಕ್ಕಂಥದ್ದು ಶಹಜಾನ್ ಅವರ ಸಮಾಧಿ. ಆ ಎರಡೂ ಸಮಾಧಿಗಳನ್ನು ಕೂಡ ಅಕ್ಕಪಕ್ಕದಲ್ಲೇ ಕಟ್ಟಲಾಗಿದೆ. ಆದರೆ ನಮಗೆ ಎದುರುಗಡೆ ಕಾಣ್ತಕ್ಕಂಥದ್ದು ಅವೆರಡೂ ನಿಜವಾಗಿರ್ತಕ್ಕಂಥ ಅವರ ಸಮಾಧಿಗಳಲ್ಲ. ನೇರವಾಗಿ ಅದರ ಕೆಳಗಡೆ 50ರಿಂದ 60 ಅಡಿ ಕೆಳಗಡೆ ಶಹಜಾನ್ ಮತ್ತು ಮುಮ್ತಾಜ್ ಮಹಲ್ ಅವರ ಸಮಾಧಿ ಮಾಡಲಾಗಿದೆ. ಅದರ ಮೇಲ್ಗಡೆನೇ ಈ ಸಮಾಧಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಸುತ್ತಲೂ ಕೂಡ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರೈನೇಟ್ ಬಿಳಿ ಕಲ್ಲುಗಳಿಂದ ಕೇಸರಿ, ಬಿಳಿ, ಹಸಿರು ಕಲರ್ನಲ್ಲಿ ಹೂಗಳನ್ನು ಕೆತ್ತಿದ್ದಾರೆ. ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು ಆ ಕಟ್ಟಡದ ಒಳಗಡೆ ಕಾಣಿಸ್ತದೆ. ಇಡೀ ಅದ್ಭುತವಾಗಿರ್ತಕ್ಕಂಥ ಸಮಾಧಿಗಳು ಅವಿವೆ. ತಾಜ್ ಮಹಲು ಆಗ್ರಾ ನದಿಯ ದಂಡೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತಕ್ಕಂಥದ್ದು ಇದು ಯಮುನಾ ನದಿ. ನೋಡಿ, ಪ್ರಶಾಂತವಾಗಿರ್ತಕ್ಕಂಥ ನದಿ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಈ ಯಮುನಾ ನದಿ ನೋಡಿ. साबिर नजदीक लो ना, नजदीक आ। ಆಗಬಾರ್ದು ಅನ್ನುವ ಉದ್ದೇಶದಿಂದ ಇಲ್ಲಿ ಎತ್ತರವಾಗಿ ಶಹಜಾನ್ ಈ ತಾಜ್ ಮಹಲ್ ನಿರ್ಮಾಣಕ್ಕಾಗಿ ಒಟ್ಟು 1000 ಆನೆಗಳನ್ನು ಬಳಸಲಾಗಿದೆ. ಏಕೆಂದರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇಲ್ಲಿ ಕಲ್ಲುಗಳನ್ನು ತರಿಸ್ತಾರೆ. ಅದು ವಿಶೇಷವಾಗಿರ್ತಕ್ಕಂಥ ಬಿಳಿ ಗ್ರೈನೇಟ್ ಕಲ್ಲುಗಳನ್ನು ತರಿಸ್ತಾರೆ. ಆ ಕಲ್ಲುಗಳಿಂದ ಈ ತಾಜ್ ಮಹಲ್ ಶಹಜಾನ್ ಅವರು ಮುತುವರ್ಜಿ ವಹಿಸಿ ನಿರ್ಮಾಣ ಮಾಡ್ತಾರೆ. ಅಂಥ ವಿಶೇಷವಾಗಿರ್ತಕ್ಕಂಥ ತಾಜ್ ಮಹಲ್ ಇದು. ನೋಡ್ಬೇಕಾದ್ರೆ 2 ಕಣ್ಣುಗಳು ಕೂಡ ಸಾಲದಂಥ ವಿಶೇಷವಾಗಿರ್ತಕ್ಕಂಥದ್ದು. ಇಡೀ ವಿಶ್ವದ 7 ಅದ್ಭುತಗಳಲ್ಲಿ ಇದು ಒಂದು. ತಾಜ್ ಮಹಲ್ನ ಕಟ್ಟಡ ನಿರ್ಮಾಣ ಮಾಡಲಾಯಿತು. 22 ವರ್ಷಗಳ ನಂತರ ಈ ಕಟ್ಟಡವನ್ನು ಪೂರ್ಣಗೊಳಿಸಲಾಯಿತು.
ತಾಜ್ ಮಹಲ್ ನಿರ್ಮಾಣಕ್ಕಾಗಿ 28 ಕಡೆಗಳಿಂದ ಅಂದರೆ ಬೇರೆ ಬೇರೆ ದೇಶಗಳಿಂದ ಕಲ್ಲುಗಳನ್ನು ತರಿಸಲಾಗಿದೆ. 1000 ಆನೆಗಳನ್ನು ಈ ಕಟ್ಟಡಕ್ಕಾಗಿ ವಸ್ತುಗಳನ್ನು ತಂದು ಬಳಸಲಾಗಿದೆ ಎಂದು ಹೇಳಲಾಗಿದೆ. Together, expand your mic. Then ನೋಡಿ ಹೊರಗಡೆ ಜನ ಯಾವ ರೀತಿ ತಾಜ್ ಮಹಲ್ ಒಳಗಡೆ 1983ರಲ್ಲಿ ತಾಜ್ ಮಹಲ್ ವಿಶ್ವ ಪರಂಪರೆಯ ಅಂದರೆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಯಾಗ್ತದೆ. ಇದು 1931ರಂದೇ ಪ್ರಾರಂಭ ಮಾಡಿ ಅದು 22 ವರ್ಷಗಳ ಕಾಲ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಯಿತು. ಜೊತೆಗೆ 20,000 ಕಾರ್ಮಿಕರು ಈ ತಾಜ್ ಮಹಲ್ ನಿರ್ಮಾಣಕ್ಕಾಗಿ ಪರಿಶ್ರಮವನ್ನು ಹಾಕಿದ್ರು ಅಂತೇಳಿ ಹೇಳಲಾಗ್ತಿದೆ. ಜೊತೆಗೆ 1000 ಆನೆಗಳನ್ನು ಅಂದರೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಗ್ರಾನೈಟ್ ಕಲ್ಲುಗಳನ್ನು ತರಲಾಗಿದೆ. ಹೀಗಾಗಿ ಕೆಲಸಕ್ಕಾಗಿ 1000 ಆನೆಗಳನ್ನು ಕೂಡ ಬಳಸಿಕೊಂಡಿದ್ದಾರೆ. ಇಲ್ಲಿ ಪಕ್ಕದ ಪಂಜಾಬ್, ನೇಪಾಳ ಮತ್ತು ಬೇರೆ ಬೇರೆ ದೇಶದಿಂದ ಇಲ್ಲಿ ಕಲ್ಲುಗಳನ್ನು ತಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಸೂರ್ಯನ ಬೆಳಕಿನಲ್ಲಿ ಇದು ಗೋಲ್ಡನ್ ಕಲರ್ ಕಾಣಿಸುತ್ತೆ. ನಂತರ ಸಂಜೆ ಹೊತ್ತಿನಲ್ಲಿ ಇದನ್ನು ಬಿಳಿ ರೀತಿಯಲ್ಲಿ ಕಾಣಿಸುತ್ತೆ. ಅಂಥ ವಿಶೇಷವಾಗಿರ್ತಕ್ಕಂಥ